ಯೇಸು ಕ್ರಿಸ್ತನ ಅತಿ ಸುಮಧುರವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಸಂಜೆಯ ಶುಭ ವಂದನೆಗಳು. ಸಾನ್ನಿಧ್ಯ ಆರಾಧನೆಗೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವರು ಮತ್ತೊಂದು ಆವರ್ತಿ ನಾವಿರುವಂತಹ ಸ್ಥಳಗಳಲ್ಲಿಯೇ ಆತನ ಪ್ರಸನ್ನತೆಯಲ್ಲಿ ಒಂದಾಗಿ ಆತನನ್ನು ಆರಾಧಿಸುವಂತ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಆತನ ಪರಿಶುದ್ಧವಾದಂಥ ಪ್ರಸನ್ನತೆಯಲ್ಲಿ ನಾವು ಸ್ವಲ್ಪ ಹೊತ್ತು ದೇವರನ್ನು ನಾವು ಆರಾಧಿಸೋಣ. ದೇವರ ವಾಕ್ಯ ಹೇಳ್ತದೆ, ದೇವರ ಪ್ರೀತಿ ಎನ್ನುವಂತಹದ್ದು ಅದು ತಾಯಿಯ ಮಮತೆಯಂತೆ ಎಂದಾಗಿ. ಒಂದು ವೇಳೆ ಹೆತ್ತ ತಾಯಿ ತನ್ನ ಕೂಸನ್ನು ಮರೆತಾಳು, ಆದ್ರೆ ನಾನೆಂದು ನಿನ್ನನ್ನು ಮರೆಯೆ ಎಂಬುದಾಗಿ ದೇವರ ವಾಕ್ಯ ನಮಗೆ ವಾಗ್ದಾನ ಮಾಡ್ತದೆ. ದೇವರು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಆತ ನಮ್ಮನ್ನು ಮುನ್ನಡೆಸುವಂತ ದೇವರು ನಿನ್ನನ್ನು ಪ್ರೀತಿಸಿದಂತಹದ್ದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ ವಾಕ್ಯ ಇರ್ತದೆ. ಅಂದಾಗಿ ಆತನ ಸಾನ್ನಿಧ್ಯದಲ್ಲಿ ಗಹರೆ ಪ್ಯಾರ್ ಸೆ तूने प्यार किया, गहरे प्यार से तूने प्यार किया, माँ से गहरा है प्यार तेरा, माँ से गहरा है प्यार तेरा, तू धन्य है सर्वश्रेष्ठ है, तेरे जैसा नहीं और कोई, तू धन्य है सर्वश्रेष्ठ है, तेरे जैसा नहीं और कोई। हालेलुया हालेलुया हालेलुया, ಅತಿಯಾಗಿ ನೀನು ಪ್ರೀತಿ ಮಾಡಿದೆ, ಅತಿಯಾಗಿ ನೀನು ನನ್ನ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯು, ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಯಾರಿಲ್ಲ, ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಯಾರಿಲ್ಲ. Hallelujah, 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 hallelujah. तुझे मैं कभी भूलूंगा नहीं, तुझे मैं कभी भूलूंगा नहीं, तेरे साथ साथ मैं चलूंगा, तेरे साथ साथ मैं चलूंगा, सर्वश्रेष्ठ है, तेरे जैसा नहीं और कोई, तू धन्य है सर्वश्रेष्ठ है, तेरे जैसा है और कोई। हालेलुया हालेलुया हालेलुया
ನಿನ್ನನು ಎಂದಿಗೂ ಮರೆಯಲಾರೆನು, ನಿನ್ನನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರಿಲ್ಲ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಆತನ ಪ್ರಸನ್ನತೆಯಲ್ಲಿ ದೇವರೇ ಈ ದಿನ ನನ್ನ ಸಂಗಡ ಮಾತನಾಡು ಎನ್ನುವಂತ ಪ್ರಾರ್ಥನೆ ವಿಜ್ಞಾಪನೆಯೊಂದಿಗೆ ಏಕ ಮನಸ್ಸಿನಿಂದ ಅಬ್ರಹಾಮನ ಕೂಡ ಮಾತಾಡಿದವನು ನೀನೇ, ಇಸಾಕನ ಕೂಡ ಯಾಕೋಬನ ಕೂಡ ಮಾತಾಡಿದವನು ನೀನೇ. ಅಬ್ರಹಾಮನ ಕೂಡ ಮಾತಾಡಿದವನು ನೀನೇ, ಇಸಾಕನ ಕೂಡ ಯಾಕೋಬನ ಕೂಡ ಮಾತಾಡಿದವನು ನೀನೇ. ನಿನ್ನ ಸ್ವರ ಕೇಳಲು ಹೃದಯ ಸಿದ್ಧವಾಗಿದೆ, ನಿನ್ನ ಸ್ವರ ಕೇಳಲು ಕಿವಿಯ ತೆರೆದಿರುವೆ. ಒಮ್ಮೆ ಮಾತಾಡಯ್ಯ ಯೇಸುದೇವ, ಮಾತಾಡಯ್ಯ ಯೇಸು ರಾಜ. ಒಮ್ಮೆ ಮಾತಾಡಯ್ಯ ಯೇಸುದೇವ, ಮಾತಾಡಯ್ಯ ಯೇಸು ರಾಜ. ಅಬ್ರಹಾಮನ ಕೂಡ ಮಾತಾಡಿದವನು ನೀನೇ, ಇಸಾಕನ ಕೂಡ ಯಾಕೋಬನ ಕೂಡ ಮಾತಾಡಿದವನು ನೀನೇ. ನಿನ್ನ ಸ್ವರ ಕೇಳಲು ಹೃದಯ ಸಿದ್ಧವಾಗಿದೆ, ನಿನ್ನ ಸ್ವರ ಕೇಳಲು ಕಿವಿಯ ತೆರೆದಿರುವೆ. ಒಮ್ಮೆ ಮಾತಾಡಯ್ಯ ಯೇಸುದೇವ, ಮಾತಾಡಯ್ಯ ಯೇಸು ರಾಜ. ಒಮ್ಮೆ ಮಾತಾಡಯ್ಯ ಯೇಸುದೇವ, ಮಾತಾಡಯ್ಯ ಯೇಸು ರಾಜ. ಒಮ್ಮೆ ಮಾತಾಡಯ್ಯ ಯೇಸುದೇವ, ಮಾತಾಡಯ್ಯ ಯೇಸು ರಾಜ. ಪರಿಶುದ್ಧನಾಥ ದೇವರೇ ಸ್ವಾಮಿ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುವಂತ, ನಾನು ನಿನ್ನನ್ನು ಕೊಂಡಾಡುವಂತ ಸ್ವಾಮಿ, ದೂರ ದೂರ ಸ್ಥಳಗಳಿದ್ರು ಕೂಡ ನಿನ್ನ ಪ್ರಸನ್ನತೆಯಲ್ಲಿ ಒಂದಾಗಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತ, ಮಹಿಮೆ ಪಡಿಸುವ ದೀಕ್ಷವನ್ನು ದಯಪಾಲಿಸಿಕೊಟ್ಟದ ಕಾಯನಿಗೆ ಸ್ತೋತ್ರ ಸಲ್ಲಿಸ್ತೇವೆ
ಸ್ವಾಮಿ, ಜೀವ ಸ್ವರೂಪನಾದಂಥ ದೇವರು ನೀನಾಗಿದ್ದೆ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸ್ತಾ ಇದ್ದೇವೆ. ನೀನು ಕೊಟ್ಟಂತಹ ವಾಗ್ದಾನಗಳ ಮೇಲೆ ನಾವು ನಿಂತುಕೊಂಡಿದ್ದೇವೆ ಸ್ವಾಮಿ. ನಿನ್ನ ರಕ್ಷಣೆಯ ಕಾರ್ಯ, ಆ ಕಾರ್ಯಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ಸ್ವಾಮಿ. ನಮ್ಮನ್ನು ನಾವು ನಿನ್ನ ವಾಕ್ಯದಲ್ಲಿದ್ದಾವರಲ್ಲಿ ಪರೀಕ್ಷಿಸಿಕೊಳ್ಳಿಕ್ಕೆ ಬೇಕಂತ ಸಮನಿಂದ ಪಾಲಿಸಿಕೊಳ್ಳಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಸಾನ್ನಿಧ್ಯ ನಮ್ಮೊಂದಿಗೆ ಮಾತಾಡುವಂಥದ್ದಾಗಲಿ. ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಸ್ವರ ನಾವು ಕೇಳ ಮಾಡ್ಲಿಕ್ಕಾಗುವಂಥ ಕೃಪೆಯಿಂದ ಪಾಲಿಸಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಆಶೀರ್ವಾದದಲ್ಲಿ ಮುನ್ನಡೆಸು. ನಿನ್ನ ಆತ್ಮನ ನಡೆಸುವಿಕೆಯನ್ನು ನೀನು ದಯಪಾಲಿಸಿಕೊಡು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ. ಯೇಸು ಕ್ರಿಸ್ತನ ಸುಮಧುರವಾದಂಥ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಜನರೇ, ಇವತ್ತಿನ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ತೆಗೆದುಕೊಂಡಂತ ದೇವರ ವಾಕ್ಯದ ಮಾತು ಅದು 2 Chronicles ಚಾಪ್ಟರ್ 20 ಬರುವಂತ ಮೊದಲ 30 ವಚನಗಳು. ಮುಖ್ಯವಾಗಿ ಆ ವಚನಗಳಲ್ಲಿ ಕೆಲವು ವಿಷಯಗಳನ್ನು, ಆ ಪರಿಚ್ಛೇದದಲ್ಲಿ ಕೆಲವು ಪ್ರಾಮುಖ್ಯವಾದ ವಿಷಯಗಳನ್ನು ನಾನು ತೆಗೆದುಕೊಳ್ಳಿಕ್ಕೆ ಬಯಸ್ತೇನೆ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಏನು ಮಾಡಬೇಕು ಎನ್ನುವಂತ ಒಂದು ಗೊಂದಲ ನಮ್ಮಲ್ಲಿ ಉಂಟುಕೊಳ್ತದೆ. ದಾರಿ ಮಂದವಾಗ್ತದೆ, ಮುಂದಿನ ದಾರಿ ಅದು ಅಂಧಕಾರದಿಂದ ತುಂಬಿರ್ತದೆ. ಏನು ಮಾಡಬೇಕು ಎಂಬುದಾಗಿ ಅರಿಯದಂತ ಸ್ಥಿತಿ ನಮ್ಮದಾಗ್ತದೆ. ಹೆಜ್ಜೆ ಇಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಅಂತ ಸಮಯದಲ್ಲಿ ದೇವರ ವಾಕ್ಯ ನನಗೆ ನಿನಗೆ ಯಾವ ವಾಗ್ದಾನ ಮಾಡ್ತದೆ, ಯಾವ ಕರೆಯನ್ನು ಕೊಡ್ತದೆ, ಇದನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಲಿಕ್ಕೆ. ಪ್ರತಿಯೊಬ್ಬನ ಜೀವಿತದಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನಾವು ದಾಟಿಕೊಂಡು ಹೋಗಿದ್ದೇವೆ. ಮುಂದಕ್ಕೆ ದಾರಿ ಕಾಣದಂತ ಸ್ಥಿತಿ. ದೇವರ ವಾಕ್ಯದಲ್ಲಿ ಅದರಲ್ಲೂ ಮುಖ್ಯವಾಗಿ 2 Chronicles ಚಾಪ್ಟರ್ 20 ಒಂದು ಘಟನೆ ನಾವು ನೋಡ್ತೇವೆ. ಮೊದಲನೇ ವಚನದಲ್ಲಿ ಹೇಳ್ತದೆ, ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು ಎಂಬುದಾಗಿ. ಯೆಹೂದ್ಯರ ವಿರುದ್ಧವಾಗಿ, ಇಸ್ರಾಯೇಲರ ವಿರುದ್ಧವಾಗಿ ಒಂದು ದೊಡ್ಡ ಸೈನ್ಯ ಅವರ ವಿರುದ್ಧವಾಗಿ ನಿಂತುಕೊಳ್ತದೆ. ಸಾಮಾನ್ಯವಾದಂತಹ ಸೈನ್ಯ ಅಲ್ಲ, ಒಂದು ಬಲಿಷ್ಠವಾದಂತ ಸೈನ್ಯ. ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ ನಾವು ಆ ಕ್ಷಣದಲ್ಲಿ ಎಣಿಸ್ತೇವೆ, ನನ್ನ ಮುಂದೆ ಇರುವಂತ ಈ ಒಂದು ಸಮಸ್ಯೆ ಅದು ಸಾಮಾನ್ಯವಾದಂತ ಸಮಸ್ಯೆ ಅಲ್ಲ, ಬಲಿಷ್ಠವಾದಂತ ಸಮಸ್ಯೆ. ಇದರಿಂದ ನಾನು ಗೋತ್ರು ಆಗುವಂಥದ್ದು, ಇದನ್ನು ನಾನು ದಾಟುವಂಥದ್ದು ಹೇಗೆ? ಅನೇಕ ಬಾರಿ ನಮ್ಮ ಯೋಚನೆಗಳು ಬಂದಿರ್ತವೆ. ಇಂಥದ್ದೇ ಸ್ಥಿತಿಯಲ್ಲಿ ಯೆಹೋಷಾಫಾಟನಿದ್ದಾನೆ. ಆದ್ರೆ ಯೆಹೋಷಾಫಾಟನು ದೇವರೊಂದಿಗೆ ಪ್ರಾರ್ಥಿಸುವಂತ, ಮಾತಾಡುವಂತ ರೀತಿಯನ್ನು ನೋಡ್ರಿ. ಮುಂದಕ್ಕೆ ಬರುವಾಗ 12ನೇ ವಚನಕ್ಕೆ ಬರುವಾಗ 11 ಮತ್ತು 12ನೇ ವಚನ, ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದಾಗಿ ನಮಗೆ ತಿಳಿಯದು. ನೋಡ್ರಿ, ಇಲ್ಲಿ ಯೆಹೋಷಾಫಾಟನು ವಸ್ತು ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ಈತನು ತನ್ನಲ್ಲಿ ಬಲ ಇಲ್ಲದಿದ್ರು ಬಲ ಇರುವ ರೀತಿಯಲ್ಲಿ ತೋರ್ಪಡಿಸ್ತಾ ಇಲ್ಲ. ಆಸ್ ಹಿ ಈಸ್, ಯಾವ ರೀತಿಯಲ್ಲಿ ಆತನು ಇದ್ದಾನೆ ಆ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಬರ್ತಾನೆ. ಆತನು ಹೇಳ್ತಾನೆ, ಇದರ ಮುಂದೆ ನಿಲ್ಲುವುದಕ್ಕೆ ನಮಗೆ ಬಲವಿಲ್ಲ, ಏನು ಮಾಡಬೇಕೆಂಬುದಾಗಿ ಕೂಡ ನಮಗೆ ತಿಳಿಯದೆ ಎಂಬುದಾಗಿ. ಈ ಸಿನ್ಸಿಯಾರಿಟಿ ನನ್ನಲ್ಲಿ ನಿನ್ನಲ್ಲಿ ಇರಬೇಕು. ದೇವರ ಸಾನ್ನಿಧ್ಯದಲ್ಲಿ ಯಥಾರ್ಥವಾಗಿ, ಅದಕ್ಕಾಗಿ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದ್ರೆ ಎಂಬುದಾಗಿ. ಆತನು ಹತ್ತಿರವಾಗಿ ಇದ್ದಾನೆ. ಯಾವಾಗ ಯಥಾರ್ಥವಾಗಿ ದೇವರ ಸನ್ನಿಧಾನ ನಾವು ಇರ್ತೇವೋ ಆಗ ದೇವರು ನಮ್ಮ ಎಲ್ಲಾ ಪ್ರಾರ್ಥನೆಯನ್ನು ಆತನು ಕೇಳುವ ಆತನಾಗಿದ್ದಾನೆ. ನಾವಿಲ್ಲಿ ನೋಡ್ತೇವೆ, ಆತನು ಯಥಾರ್ಥವಾಗಿ ಹೇಳ್ತಾನೆ, ನಮ್ಮಲ್ಲಿ ಬಲವಿಲ್ಲ, ಈ ಸಮೂಹದ ಮುಂದೆ ನಾವು ಏನು ಮಾಡಬೇಕೆಂಬುದಾಗಿ ನಮಗೆ ತಿಳಿಯದು.
ಅಷ್ಟಕ್ಕೆ ಆತನು ಪ್ರಾರ್ಥನೆ ನಿಲ್ಲಿಸ್ತಾ ಇಲ್ಲ. ಅಲ್ಲಿ ಒಂದು ವಿಶ್ವಾಸದ ಅರಿಕೆ ಕಂಡು ಬರ್ತದೆ, ಒಂದು ದೃಢ ನಿಶ್ಚಯವ ಕಂಡು ಬರ್ತದೆ. ಆದ್ರೆ ಹೇಳ್ತದೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತದೆ ಎಂದು ಪ್ರಾರ್ಥಿಸಿದನು ಎಂದಾಗಿ. ನನ್ನಲ್ಲಿ ಬಲ ಇಲ್ಲ, ನನ್ನ ಸುತ್ತಮುತ್ತ ಏನಾಗ್ತಿದೆ ನಮಗೆ ಗೊತ್ತಿಲ್ಲ, ಅದನ್ನು ಎದುರಿಸಲಿಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ, ಏನು ಮಾಡಬೇಕೆಂಬುದಾಗಿ ತಿಳಿತಾ ಇಲ್ಲ. ಆದರೆ ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತದೆ. ಕೀರ್ತನೆಗಾರನ ಅದನ್ನು ಹೇಳುವಂಥದ್ದು 121 ಕೀರ್ತನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಿಸುತ್ತದೆ, ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ಯಾವಾಗ ನಮ್ಮ ಶಕ್ತಿಗೆ ನಿಲುಕದ್ದು ಎಂಬುದಾಗಿ ಯೋಚನೆ ಆಗ್ತದೋ, ನನ್ನಿಂದ ಆಗುದಿಲ್ಲ ಎಂಬುದಾಗಿ ಯೋಚನೆ ಆಗ್ತದೋ, ಆಗ ಒಂದು ಕ್ಷಣ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ರಿ, ಆ ಸಮಯದಲ್ಲಿ ಕೂಡ ದೇವರು ನಮಗೋಸ್ಕರ ಹೋರಾಡಲಿಕ್ಕೆ, ನಮಗೋಸ್ಕರ ನಿಂತ್ಕೊಳ್ಳಿಕ್ಕೆ ಆತನು ಶಕ್ತನಾದಂಥ ದೇವರಾಗಿದ್ದಾನೆ. ನೋಡಿ, 14ನೇ ವಚನಕ್ಕೆ ಬರುವಾಗ ಒಬ್ಬ ಪ್ರವಾದಿಯ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಅಲ್ಲಿ ಯೆಹೋವನ ಆತ್ಮ ಬರ್ತದೆ. ಆತನು ಯೆಹಜೀಯೇಲ ಎಂಬುದಾಗಿ. ಆತನು ಅವರನ್ನು ಎಚ್ಚರಿಸ್ತಾನೆ, ಮಾತ್ರ ಅಲ್ಲ ಅವರನ್ನು ಬಲಪಡಿಸ್ತಾನೆ. ಅಲ್ಲಿ ಶಬ್ದ, ಆತನು ಮಾತಾಡುವಂಥ ಶಬ್ದ ನೋಡ್ರಿ, 15 ಮತ್ತು 14, ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡಿರಿ. ಇಗೋ, ಅವರು ಹಚ್ಚೀಸ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ, ಎರ್ವೆಲ್ ಅರಣ್ಯದ ಮುಂದಿರುವ ಕಣಿವೆಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ 17ನೇ ವಚನ ನೋಡ್ರಿ, ಈ ಸಾರಿ ನೀವು ಯುದ್ಧ ಮಾಡುವ ಅವಶ್ಯವಿಲ್ಲ. ಯೆಹೂದ್ಯರ ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವಂತ ರಕ್ಷಣಾ ಕಾರ್ಯವನ್ನು ನೋಡ್ರಿ, ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ, ನಾಳೆ ಅವರೆದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದಾಗಿ. ದೇವರ ವಾಗ್ದಾನ ನೋಡ್ರಿ. ಮನುಷ್ಯರು ತಮ್ಮ ಆಲೋಚನೆ ಅಲ್ಲಿಗೆ ಸ್ಟಾಪ್ ಆಯ್ತು, ನಮ್ಮಲ್ಲಿ ಬಲ ಇಲ್ಲ ಎಂಬುದಾಗಿ ಅವರ ಶಕ್ತಿಯನ್ನು ಕಳಕೊಳ್ಳುವಂತ ಸ್ಥಿತಿ, ಭಯದಿಂದ ಕೂಡಿದಂತ ಸ್ಥಿತಿಯಲ್ಲಿ ದೇವರು ತನ್ನ ಮಕ್ಕಳನ್ನು ಯಾವ ರೀತಿ ಬಲಪಡಿಸ್ತಾನೆ ನೋಡ್ರಿ. ಅನೇಕರು ಈ ವಾಕ್ಯ ಕೇಳ್ತಿರುವಂತ ನಿನ್ನ ಜೀವಿತದಲ್ಲಿ ಅನೇಕ ಬಾರಿ ಇಂಥ ಪರಿಸ್ಥಿತಿಗಳು ಎದುರಾಗಿರ್ಬೋದು. ಕೈ ಬಿಡಲ್ಪಟ್ಟಂತ ಸ್ಥಿತಿ, ಸಂಪೂರ್ಣವಾಗಿ ನಂಬಿಕೆಯನ್ನು ಕಳಕೊಂಡಂತ, ನಿರೀಕ್ಷೆಯನ್ನು ಕಳಕೊಂಡಂತ ಸ್ಥಿತಿಯಲ್ಲಿ ದೇವರು ತನ್ನ ಆತ್ಮನ ಮೂಲಕವಾಗಿ, ಯಾರ ಮೂಲಕವಾಗಿಯೋ ನಮ್ಮ ಸಂಗಡ ಮಾತಾಡುವ ಆತನಾಗಿದ್ದಾನೆ. ಒಂದು ಆಶ್ವಾಸನೆ ಕೊಡುವ ಆತನಾಗಿದ್ದಾನೆ. ಏನಂತ ಹೇಳಿದ್ರೆ, ನಾನು ನಿನ್ನೊಂದಿಗಿದ್ದೇನೆ ಎಂದಾಗಿ. ನೋಡ್ರಿ, ಇಲ್ಲಿ ದೇವರ ವಾಗ್ದಾನ, ಆ ವಾಗ್ದಾನಕ್ಕೆ ಮನುಷ್ಯನ ವಿಧೇಯತೆ, ಇದು ಅತ್ಯಂತ ಪ್ರಾಮುಖ್ಯ. ವಚನದಲ್ಲಿ ನಾವು ಒಂದು ಸುಂದರವಾದಂತ ಘಟನೆ ನಾವು ನೋಡ್ತೇವೆ. ಇಲ್ಲಿ 20ನೇ ವಚನಕ್ಕೆ ಬರುವಾಗ, 21ನೇ ವಚನಕ್ಕೆ ಬರುವಾಗ, ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಇಲ್ಲಿ ನಾವು ನೋಡುವಂತ ಒಂದು ಸುಂದರತೆ ಏನಂತ ಹೇಳಿದ್ರೆ, ಎದುರಲ್ಲಿ ಸೈನಿಕರು ಯುದ್ಧಕ್ಕೆ ಬರ್ತಾ ಇದ್ದಾರೆ, ದೊಡ್ಡ ಸಮೂಹ ಬರ್ತಾ ಇದೆ. ಈಗ ಯೆಹೋಷಾಫಾಟನು ದೇವರ ವಾಗ್ದಾನದ ಮೇಲೆ ದೃಢವಾದಂತ ನಂಬಿಕೆಯನ್ನು ಇಟ್ಟುಕೊಂಡು ತನ್ನ ಸೈನಿಕರನ್ನು ಮುಂದೆ ಕಳಿಸ್ತಾ ಇಲ್ಲ, ತನ್ನ ಆರಾಧಕರನ್ನು ಕಳಿಸ್ತಾ ಇದ್ದಾನೆ, ತನ್ನ ಗಾಯನ ಮಂಡಳಿಯನ್ನು ಕಳಿಸ್ತಾ ಇದ್ದಾನೆ, ತನ್ನ ವರ್ಷಿಪ್ ಟೀಮ್ ಅನ್ನು ಕಳಿಸ್ತಾ ಇದ್ದಾನೆ. ವಾಟ್ ಅ ಬ್ಯೂಟಿ, ವಾಟ್ ಅ ಫೇತ್. ವಿಧೇಯತೆ, ದೇವರ ವಾಗ್ದಾನಕ್ಕೆ ವಿಧೇಯತೆ. ಇಲ್ಲಿ ಯೆಹೋಷಾಫಾಟನು ಮರು ಮಾತಾಡುವುದಿಲ್ಲ, ಅಯ್ಯೋ ನೀನು ಏನು ಹೇಳ್ತಾ ಇದ್ದಿ, ಅಷ್ಟು ಜನ ಇದ್ದಾರೆ, ನಮ್ಮಲ್ಲಿ ಜನ ಇಲ್ಲ, ಅಷ್ಟು ಯಾವ ಕಾರಣನೂ ಆತನು ಹೇಳ್ತಾ ಇಲ್ಲ. ದೇವರ ವಾಗ್ದಾನದ ಮಾತಿನ ಮೇಲೆ ಆತನು ನಂಬಿಕೊಳ್ತಾನೆ, ನಂಬುತ್ತಾನೆ. ಮಾತ್ರವಲ್ಲ, ಅಲ್ಲಿ ದೊಡ್ಡ ಅದ್ಭುತ ಕಾಣ್ತವೆ. ವಚನ 21 ಮತ್ತು 23, 24ನೇ ವಚನದಲ್ಲಿ, 22, 23, 24ನೇ ವಚನದಲ್ಲಿ, ಇವರು ಇನ್ನೇನು ಯುದ್ಧ ಪ್ರಾರಂಭಿಸುವ ಮೊದಲಲ್ಲೇ ಎದುರಾಳಿಗಳು ಎಲ್ಲರೂ ಕೂಡ
ಸತ್ತು ಬಿದ್ದಿರುವುದನ್ನು ನಾವು ನೋಡ್ತೇವೆ. ಸೇರ್ ಪರ್ವತದವರನ್ನು, ಅಮ್ಮೋನ್ಯರನ್ನು, ಮೋವಾಬ್ಯರನ್ನು ಸೇರ್ ಪರ್ವತವನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನ್ಯರು, ಮೋವಾಬ್ಯರು ಸೇರ್ ಪರ್ವತವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿ ಬಿಟ್ಟರು. ಅವರನ್ನು ಮುಗಿಸಿ ಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಅವರು ಪ್ರಾರಂಭಿಸಿದರು. ಮುಂದಿನ ವಚನ ಹೇಳ್ತದೆ, ಯೆಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳು ಹೊರತಾಗಿ ಜೀವದೊಂದಿಳಿದವರು ಯಾರು ಕಾಣಿಸ್ಲಿಲ್ಲ ಎಂಬುದಾಗಿ. ಯಾವ ರೀತಿ ದೇವರು ವಾಗ್ದಾನವನ್ನು ನೆರವೇರಿಸ್ತಾನೆ ನೋಡ್ರಿ. ಒಂದೇ ಒಂದು ಯುದ್ಧ ಮಾಡದೆ ಅವರು ಜಯಿಸ್ತಾರೆ. ಇಲ್ಲಿ ಅವರ ಸ್ತುತಿ, ಈ ವಾರದಲ್ಲಿ ನನಗೆ ಆ ಒಂದು ಪ್ರೇರಣೆ ಆಗಿದೆ. ಆ ಪ್ರೈಸ್ ಅಂಡ್ ವರ್ಷಿಪ್, ನಾವು ಸಾಧಾರಣವಾಗಿ ಸಭೆಯಲ್ಲಿ ಪ್ರೈಸ್ ಅಂಡ್ ವರ್ಷಿಪ್ ಎನ್ನುವಂಥದ್ದನ್ನು ಹಾಡ್ತೇವೆ. ಅನೇಕ ಬಾರಿ ನಾವು ಎಣಿಸುವಂಥದ್ದು ಏನಂತ ಹೇಳಿದ್ರೆ, ಯಾವುದೋ 4 ಹಾಡುಗಳನ್ನು ಗೊತ್ತಿರುವಂಥದ್ದನ್ನು ಹಾಡುವುದೆಂಬುದಾಗಿ ಅಲ್ಲ. ಪ್ರೈಸ್ ಅಂಡ್ ವರ್ಷಿಪ್ಗೆ ಒಂದು ಅರ್ಥ ಇದೆ. ದೇವರ ಚಿತ್ತವಾದಂತ ಆದರೆ ಈ ಮುಂದಿನ ದಿನಗಳಲ್ಲಿ ಅದರ ಕುರಿತಾಗಿ ಒಂದು ವಾಕ್ಯ ನಾನು ಕೊಡಲಿಕ್ಕೆ ಇದ್ದೇನೆ. ನೋಡ್ರಿ, ಆರಾಧನೆಗೆ ಒಂದು ಶಕ್ತಿ ಇದೆ. ಇದೊಂದು ನಿನ್ನ ಜಯದ ಸಾಧನವಾಗಿದೆ. ಇಲ್ಲಿ ನೋಡ್ರಿ, ತನ್ನ ಸೈನಿಕರನ್ನು ಆತನು ಕಳಿಸ್ತಾ ಇಲ್ಲ, ತನ್ನ ಆರಾಧಕರನ್ನು ಆತನು ಕಳಿಸ್ತಾನೆ. ಮಾತ್ರವಲ್ಲ, ವಾಗ್ದಾನವನ್ನು ದೇವರು ನೆರವೇರಿಸುವುದಕ್ಕೆ ಅವರು ಶಕ್ತರಾಗ್ತಾರೆ, ಅವರು ಸಾಕ್ಷಿ ಆಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಜನರೇ, ಇವತ್ತು ನಿನ್ನ ಪರಿಸ್ಥಿತಿ ಏನಿದೆಯೋ ನಿನಗೆ ತಿಳಿದಿದೆ. ಯಾವ ಗೊಂದಲದಲ್ಲಿ ನೀನಿದ್ದೀಯೋ ನಿನಗೆ ತಿಳಿದಿದೆ. ಯಾವ ಚಿಂತೆಯಲ್ಲಿ ನಿನ್ನ ಮನಸ್ಸಿದೆಯೋ ನೀನು ಅರಿತವಳಾಗಿದ್ದಿ. ಯಾವ ಬಲಹೀನತೆ ನಿನ್ನನ್ನು ಕಾಡ್ತಾ ಇದೆಯೋ ನೀನು ಅರಿತವಳಾಗಿದ್ದಿ. ದೇವರ ಸನ್ನಿಧಾನದಲ್ಲಿ ಒಮ್ಮೆ ನನ್ನಲ್ಲಿ ಬಲ ಇಲ್ಲ ಸ್ವಾಮಿ, ಏನು ಮಾಡ್ಬೇಕೆಂಬುದಾಗಿ ತಿಳಿಯೋದು, ಆದ್ರೆ ನನ್ನ ಕಣ್ಣುಗಳು ಸ್ವಾಮಿ ನಿನ್ನನ್ನೇ ನೋಡ್ತಾ ಇದೆ ಎಂಬುದಾಗಿ ಒಮ್ಮೆ ನೀನು ಯಥಾರ್ಥವಾಗಿ ಪ್ರಾರ್ಥಿಸುವಂತಾದ್ರೆ ನಿನ್ನ ಜೀವನದ ಹೋರಾಟವನ್ನು ಆತನು ಹೋರಾಡುವ ಆತನಾಗಿದ್ದಾನೆ. ಯುದ್ಧವು ನಿಮ್ಮದಲ್ಲ, ಕರ್ತನದೇ. ನೀವು ಸುಮ್ಮನೆ ನಿಂತುಕೊಂಡು ದೇವರು ನಡೆಸುವಂತ ರೀತಿಯನ್ನು ನೋಡ್ರಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಥ ದೇವರೇ, ಸ್ವಾಮಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನೀನು ನಮ್ಮನ್ನು ಪ್ರೀತಿಸಿದಂಥ ದೇವರು ನೀನಾಗಿದ್ದೆ, ವಾಗ್ದಾನ ಮಾಡಿದಂಥ ದೇವರು ನೀನಾಗಿದ್ದೆ ಸ್ವಾಮಿ. ನಾನೇ ನಿಮ್ಮೊಂದಿಗಿದ್ದು ನಿಮ್ಮನ್ನು ಕಾಯ್ದು ನಡೆಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ದೇವರು ನೀನಾಗಿದ್ದೆ. ಅನೇಕ ಬಾರಿ ಸ್ವಾಮಿ ನಾವು ಆ ವಾಗ್ದಾನದ ಮೇಲೆ ನಿಂತುಕೊಳ್ಳಿಕ್ಕೆ, ನಂಬಿಗಸ್ತರಾಗಿ ನಿಂತುಕೊಳ್ಳಿಕ್ಕೆ ನಾವು ಸೋತಿದ್ದೇವೆ. ನಮ್ಮನ್ನು ಕ್ಷಮಿಸಿಂದ ಬೇಡ್ಕೊಳ್ತಿದ್ದೇವೆ. ಸಮಸ್ಯೆಗಳು ಬರುವಾಗ, ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ಕಣ್ಣೀರುಗಳು ಬರುವಾಗ, ಗೊಂದಲಗಳು ಬರುವಾಗ ಸ್ವಾಮಿ ನಾವು ಸೋತಿದ್ದೇವೆ. ನಮ್ಮನ್ನು ಕ್ಷಮಿಸಿಂದ ಬೇಡ್ಕೊಳ್ತಿದ್ದೇವೆ. ಈ ಆರಾಧನೆ ನಮ್ಮನ್ನು ಬಲಪಡಿಸಲಿಕ್ಕೆ ನಿನ್ನ ಕೃಪೆಯನ್ನು ದಯ ಪಾಲಿಸಿಕೊಡು ಸ್ವಾಮಿ. ನಿನ್ನ ಆಶೀರ್ವಾದ ತುಂಬಿಸು, ನಿನ್ನ ಆತ್ಮನ ನಡೆಸುವಿಕೆ ದಯ ಪಾಲಿಸಿಕೊಡು ಸ್ವಾಮಿ. ನಿನ್ನ ಮಹಿಮೆಯ ಸಾಧನವಾಗಿ ನಮ್ಮನ್ನು ಉಪಯೋಗಿಸಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಸಾಕ್ಷ್ಯ ಸಾಧನಗಳು ನಾವಾಗಬೇಕು ಸ್ವಾಮಿ, ನಿನ್ನ ಮಹಿಮೆಯ ಸಾಧನಗಳು ನಾವಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮನ್ನು ಮುನ್ನಡೆಸು, ಬಲಪಡಿಸಿಂದ ಬೇಡ್ಕೊಳ್ತಿದ್ದೇವೆ ಸ್ವಾಮಿ. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಘನ ಮಾನ ಮಹಿಮೆಗಳು ನಿನಗೆ ಮಾತ್ರವೇ ಸಲ್ಲಲಿ. ನಿನ್ನ ವಿಶೇಷವಾದಂಥ ಕೃಪೆ, ನಿನ್ನ ವಿಶೇಷವಾದಂಥ ನಡೆಸುವಿಕೆ, ಆಶೀರ್ವಾದ ನೀ ನಮಗೆ ದಯಪಾಲಿಸಿಕೊಟ್ಟು ಮುನ್ನಡೆಸಿಂದ ಬೇಡ್ಕೊಳ್ತಿದ್ದೇವೆ. ಆರಾಧನೆ ಭಾಗಿಯಾಗಿರುವಂಥ ಒಬ್ಬೊಬ್ಬರನ್ನು ಆಶ್ರಯಿಸು. ಯಾವ ಸ್ಥಿತಿಗಳಲ್ಲಿದ್ದಾರೋ, ಯಾವ ಮನಸ್ಥಿತಿಯಲ್ಲಿದ್ದಾರೋ, ಯಾವ ದುಃಖದಿಂದ ತುಂಬಿಕೊಂಡಿದ್ದಾರೋ, ಯಾವ ನೋವಿನಲ್ಲಿದ್ದಾರೋ, ಯಾವ ಕಣ್ಣೀರಿನಲ್ಲಿದ್ದಾರೋ, ನೀನೆಲ್ಲವನ್ನು ಬಲ್ಲಂಥ ದೇವರಾಗಿದ್ದಿ ಸ್ವಾಮಿ. ನಿನ್ನ ವಿಶೇಷವಾದಂಥ ಕೃಪೆಯಿಂದ, ವಿಶೇಷವಾದಂಥ ನಡೆಸುವಿಕೆಯಿಂದ ನೀನು ಮುನ್ನಡೆಸು, ಬಲಪಡಿಸು, ಆಶೀರ್ವದಿಸಿಂದ ಬೇಡ್ಕೊಳ್ತಿದ್ದೇವೆ. ಘನ ಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಸ್ವಾಮಿ. ಈ ಸಮಯಕ್ಕಾಗಿ ಮತ್ತೊಂದು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಮಧ್ಯದಲ್ಲಿ ನೀನು ಪ್ರಸನ್ನಾಗಿದ್ದ ಕಾಯನಿಗೆ ಸ್ತೋತ್ರ. ನಿನ್ನ ಸಾನ್ನಿಧ್ಯದ ಅನುಭವವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದ ಕಾಯನಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ಸುಂದರ ನಾಮದಲ್ಲಿ ಬೇಡಿ ನಮ್ಮ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ಆ ದೇವರ ಪ್ರೀತಿ, ಪರಿಶುದ್ಧಾತ್ಮನತೆ, ಶಾಂತಿ ಸಮಾಧಾನ ನಮ್ಮೆಲ್ಲರೊಂದಿಗೆ, ಆರಾಧನೆ ಭಾಗಿಯಾಗಿರುವಂಥ ಪ್ರತಿಯೊಬ್ಬರೊಂದಿಗೆ, ಇಡೀ ಮನುಕುಲದೊಂದಿಗೆ, ಇಡೀ ಸೃಷ್ಟಿಯೊಂದಿಗೆ ಇದ್ಯಾಗಲಿ ಆಗಿರಲಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆರಾಧನೆಯನ್ನು ದಯಮಾಡಿ ಹಂಚಿರಿ. ಖಂಡಿತವಾಗಿ ಈ ಆರಾಧನೆ ಅನೇಕರಿಗೆ ಸಹಾಯ ಆಗುವಂಥದ್ದಿದೆ. ಪವಿತ್ರಾತ್ಮನು
ತನ್ನ ಆತ್ಮನ ಮೂಲಕವಾಗಿ, ದೇವರು ತನ್ನ ಆತ್ಮನ ಮೂಲಕವಾಗಿ ಅನೇಕರನ್ನು ಬಲಪಡಿಸಲಿಕ್ಕಿದ್ದಾನೆ. ಅನೇಕರ ಸ್ಥಿತಿಗತಿಗಳಲ್ಲಿ ಈ ವಾಕ್ಯ ಮಾತಾಡಲಿಕ್ಕಿದೆ. ದಯಮಾಡಿ ಇದನ್ನು ಹಂಚಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಬ್ಲೆಸ್ಡ್ ವೀಕ್. ಬಾಯ್.